ಗುರ್ಲಾಪುರ ಕ್ಲಾಸ್ನಲ್ಲಿ ನಡೀತಾ ಇರುವಂತಹ ರೈತರ ಹೋರಾಟದಲ್ಲಿ ರೈತರು ವಿವಿಧ ರೀತಿ ವೇಷಗಳನ್ನು ತೊಟ್ಕೊಂಡು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಸದ್ಯ ಈಗ ನಮ್ಮ ಜೊತೆಗೆ ಓರ್ವ ರೈತ ವಿಶೇಷವಾಗಿ ಭಂಗಿಯನ್ನು ಮಾಡಿಕೊಂಡು ಬಂದಿರುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೇನೆ. 1 ಟನ್ ಕಬ್ಬಿಗೆ 3500 ಬೇಕೇ ಬೇಕು ಅಂತೇಳಿ ಬರವಣಿಗೆಯನ್ನು ಬರೆದುಕೊಂಡು ಬಂದಿರುವಂಥದ್ದು. ಮುಖ ಕೂಡ ಬಣ್ಣವನ್ನು ಬರೆದುಕೊಂಡಿದ್ದಾರೆ. ಅದರ ಜೊತೆಗೆ ತಮ್ಮ ಬೆನ್ನ ಹಿಂದೆ ಈ ರೀತಿ ಕಬ್ಬನ್ನು ಬಳೆದುಕೊಂಡು ಬಂದಿರುವಂಥದ್ದು ಬಣ್ಣವನ್ನು. ಸೊ ನೋಡ್ಬೋದಾಗಿದೆ ಪ್ರತಿಭಟನೆ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ಕಾವು ಪಡೆದುಕೊಳ್ತಾ ಇದೆ ಮತ್ತು ತಿರು ಪಡೆದುಕೊಳ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಕಂಪ್ಲೀಟ್ ಆಗಿ ರೈತ ಈ ಮೂಲಕ ಸರ್ಕಾರದ ಗಮನವನ್ನು ಸೆಳೀತಾ ಇರುವಂಥದ್ದು. ಅವ್ರನ್ನ ಮಾತಾಡಿಸ್ತೀನಿ ನಾನು. ಯಾಕೆ ಈ ರೀತಿ ಬಣ್ಣ ಬಳ್ಕೊಂಡ್ಬಂದಿರಿ ಸರ್? ನಮಗೆ ಈಗ 7 ದಿವಸ ಆತ್ರಿ ಪ್ರತಿಭಟನೆ ಮಾಡಿ ಸರ್ಕಾರ ಕಿಮ್ಮತ್ತು ಕೊಡೋತ್ರಿ. ಯಾವ ಸರ್ಕಾರ ಕಿಮ್ಮತ್ತು ಕೊಡೋತ್ರಿ? ಅದಕ್ಕೆ ಸರ್ ಈ ಥರ ಪೇಂಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ಏನು ಹೇಳಕ್ ಹೊಂಟ್ರಿ ಇದ್ರ ಮೂಲಕ? ಸರ್ ಏನು ಹೇಳಕ್ ಹೋದ್ರಿ, ಜನರಿಗೆ ಪ್ರತಿ ಟನ್ನಿಗೆ 3500 ರೂಪಾಯಿ ಕೊಡಬೇಕು ಸರ್ಕಾರ ಕೊಡಬೇಕಂತ ಕೇಳ್ಬೋದ್ರಿ. ಯಾವ ರೀತಿ ಬಳಕೊಂಡ್ರಿ ಇದನ್ನ? ಹೆಂಗೆ ಪ್ಲಾನ್ ಮಾಡಿದ್ರಿ? ಸರ್ ಇದು ಕಮಾಲ್ ಕಪಾರ್ ಮೂವ್ಮೆಂಟ್ ಅಂತ ಅದಾರ ಸರ್, ನಮ್ಮ ಪೇರೆಂಟ್ ರೀ, ಅವರ ಇದನ್ನ ಅಳಿಸ್ತಾರೆ, ಪೇಂಟ್ ಮಾಡ್ತಾರೆ. ಇದು ಸಂಜೆ ಸರ್ ಇದು ಕರೀದ್ರಲ್ಲ ನ್ಯಾಯ ದೇವತೆ ರೀ, ಕರಿ ಪಟ್ಟಿ ಸರ್. ಇದ್ರ ರಾಷ್ಟ್ರಧ್ವಜ ರೀ, ಕೇಸರಿ ಕೆಂಪು ರೀ ರಾಷ್ಟ್ರಧ್ವಜ ರೀ. ಇದು ಹೆಸರು ರೀ ರೈತ ಸಂಘ ಸರ್. ಹಾಂ ಕಬ್ಬಿನ ಗಣಿಗೆ ಅಂತ ಸರ್. ಸರ್ಕಾರಕ್ಕೆ ಏನು ಕೇಳಿದ್ವು ಸರ್? ರೈತರಿಗೆ ಏನೈತ್ರಲ್ಲ 3500 ರೂಪಾಯಿ ಟನ್ನಿಗೆ ಕೊಡ್ಬೇಕಂತ ಸರ್ಕಾರ ಕೇಳ್ಕೊತಾ ಇದ್ದಾನೆ ಸರ್. ಸದ್ಯ ಈಗ ಏನು ಬಣ್ಣವನ್ನ ಬರೆದುಕೊಂಡು ಬಂದು ಸರ್ಕಾರಕ್ಕೆ ವಿಭಿನ್ನವಾಗಿ ತಮ್ಮ ಬೇಡಿಕೆಯನ್ನ ರೈತರು ಇಡ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್.